ರಾಮನೂರು ಅಯೋಧ್ಯೆ ಮತ್ತೊಂದು ಸಂಭ್ರಮಕ್ಕೆ ಸಾಕ್ಷಿಯಾಗ್ತಾ ಇದೆ. ಅದು ಧರ್ಮ ಧ್ವಜಾರೋಹಣ ನೆರವೇರಿಸುವಂತಹ ನಿರ್ಧಾರ. ಹಾಗಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಮನೂರಿಗೆ ಭೇಟಿ ಕೊಡ್ತಿದ್ದಾರೆ. ಸಿದ್ಧತೆ ಭದ್ರತೆ ಯಾವ ರೀತಿ ಇದೆ ಆ ಕುರಿತ ಡೀಟೇಲ್ಸ್ ಅನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅಯೋಧ್ಯೆಯಲ್ಲಿ ಇವತ್ತು ಧರ್ಮ ಧ್ವಜಾರೋಹಣ ನೆರವೇರಿಸುವುದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಧರ್ಮ ಧ್ವಜದ ಪುನಃಸ್ಥಾಪನೆಗೆ ಇವತ್ತು ಮುಹೂರ್ತ ಫಿಕ್ಸ್ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರೇ ಭಗವಾ ಧ್ವಜ ಅನಾವರಣಗೊಳಿಸಲಿದ್ದಾರೆ. ಅಯೋಧ್ಯೆಯಲ್ಲಿ ಪೂರ್ಣಗೊಂಡಿದೆ ರಾಮ ಮಂದಿರದ ನಿರ್ಮಾಣ ಕಾರ್ಯ. ದಿವ್ಯ ಭವ್ಯ ನವ್ಯ ಅಯೋಧ್ಯೆ ಅಂತ ಆಸ್ತಿಕರು ಸಂಭ್ರಮಿಸುತ್ತಿದ್ದಾರೆ. ಇದೇ ಹೊತ್ತಲ್ಲಿ ಧರ್ಮ ಧ್ವಜಾರೋಹಣ ಕೂಡ ನೆರವೇರಿಸಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರಲಾಗಿತ್ತು. ಅದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ, ಅದು ಇವತ್ತೇ. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಬಂದು ಅದೇ ಭಗವಾ ಧ್ವಜವನ್ನ ಅನಾವರಣಗೊಳಿಸಲಿದ್ದಾರೆ. ಯಾಕೆ ಇಷ್ಟು ದಿನಗಳ ಕಾಲ ಭಗವಾ ಧ್ವಜ ಅನಾವರಣ ಆಗಲಿಲ್ಲ ರಾಮನೂರಿನಲ್ಲಿ ಅಂತ ಪ್ರಶ್ನೆ ಮಾಡಿದ್ರೆ, ಇಷ್ಟು ದಿನಗಳ ಕಾಲ ಚಿಕ್ಕ ಪುಟ್ಟ ಕೆಲಸಗಳು ಅಯೋಧ್ಯೆಗೆ ಸಂಬಂಧಪಟ್ಟಂತೆ, ಈ ರಾಮ ಮಂದಿರಕ್ಕೆ ಸಂಬಂಧಪಟ್ಟಂತೆ ಆಗ್ತಾನೆ ಇತ್ತು. ಬಟ್ ಈಗ ಎಲ್ಲಾ ಕಾರ್ಯಗಳು ಕೂಡ ಪೂರ್ಣ ಆಗಿರೋ ಕಾರಣದಿಂದ ಇವತ್ತು ಧರ್ಮ ಧ್ವಜಾರೋಹಣ ಅಂದ್ರೆ ಭಗವಾ ಧ್ವಜ ಅನಾವರಣಗೊಳಿಸುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಬೆಳಗ್ಗೆ 11:58 ರಾಮನೂರಿನಲ್ಲಿ ಈ ಭಗವಾ ಧ್ವಜ ಅನಾವರಣ ಆಗುತ್ತೆ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬಂದು ಭಗವಾ ಧ್ವಜವನ್ನ ಅನಾವರಣಗೊಳಿಸುತ್ತಿದ್ದಾರೆ. ಹಾಗಾಗಿ ರಾಮನೂರಿನಲ್ಲಿ ಬಹುತೇಕ ದೊಡ್ಡ ಮಟ್ಟದಲ್ಲಿ ಸಂಭ್ರಮಿಸುತ್ತಿದ್ದಾರೆ ನಾಸ್ತಿಕರು. ಅದು ಗಮನಿಸಬೇಕಾಗಿರುವಂತಹ ವಿಚಾರ. ಅದೇ ರೀತಿ ಅಯೋಧ್ಯೆಯ ರಾಮ ಮಂದಿರ ಶಿಖರದಲ್ಲಿ ಭಗವಾ ಧ್ವಜ ಅನಾವರಣ ಆಗಲಿದೆ. ರಾಮ ಸೀತೆಯರ ವಿವಾಹ ಪರ್ವದಂದೇ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿಸಲಾಗುತ್ತೆ. ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಕಾರ್ಯ ಬಹುತೇಕ ಪೂರ್ಣಗೊಂಡಿದೆ. ಈ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬಂದು ಧ್ವಜಾರೋಹಣ ನೆರವೇರಿಸಲಿಕ್ಕಿದ್ದಾರೆ. ಇವತ್ತು ದೇಗುಲದ ಶಿಖರದ ಮೇಲೆ 10 ಅಡಿ ಎತ್ತರದ ಭಗವಾ ಧ್ವಜ ಇವತ್ತು ಅಯೋಧ್ಯೆ ಅಂದ್ರೆ ರಾಮನೂರಿನಲ್ಲಿ ಅದೇ ರಾಮ ಮಂದಿರದ ಮೇಲೆ 10 ಅಡಿ ಎತ್ತರಕ್ಕೆ ಹೋಗಿ ಭಗವಾ ಧ್ವಜ ಹಾರಾಡಲಿದೆ. ಹಾಗಾಗಿ ನಾಸ್ತಿಕರು ಇವತ್ತು ಈ ಕ್ಷಣಕ್ಕಾಗಿ ಕಾಯ್ತಾ ಇದ್ವಿ ಅನ್ನುವಂತಹ ಸಂಭ್ರಮವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹಾಗಾಗಿ ಈ ಹಿಂದೆ ರಾಮಲಲ್ಲಾ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಯಾವ ರೀತಿಯ ಸಂಭ್ರಮ ಅಯೋಧ್ಯೆಯಾದ್ಯಂತ ಮನೆ ಮಾಡಿತ್ತೋ, ಯಾವ ರೀತಿ ಸಂಭ್ರಮ ಇತ್ತೋ, ಕಾರಣ ಹಲವು ವರ್ಷಗಳ ಹೋರಾಟ ವನವಾಸ, ಅದರ ಪ್ರತಿಫಲವಾಗಿ ರಾಮ ಜನ್ಮಭೂಮಿಯಲ್ಲೇ ರಾಮ ಮಂದಿರ ನಿರ್ಮಾಣ ಕಾರ್ಯ, ಅದರಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆ ಅನ್ನುವಂಥ ಸಂಭ್ರಮಗಳು ನೋಡೋದಕ್ಕೆ ಸಿಕ್ತು. ಅದಾದ ಬಳಿಕ ಈಗ ರಾಮ ಮಂದಿರ ಎಲ್ಲವೂ ಕೂಡ ಕಂಪ್ಲೀಟ್ ಆದ ಬಳಿಕ ನಮ್ಮ ಭಗವಾ ಧ್ವಜ ಅನಾವರಣ ಆಗ್ತಾ ಇದೆ ಅನ್ನುವಂಥ ಸಂಭ್ರಮ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಇವತ್ತು ಬಂದು 11:58 ಮುಹೂರ್ತ ಫಿಕ್ಸ್ ಆಗಿದೆ. ರಾಮ ಮಂದಿರ ಅದರ ಮೇಲೇನೆ 10 ಅಡಿ ಎತ್ತರಕ್ಕೆ ಭಗವಾ ಧ್ವಜ ಇವತ್ತು ಹಾರಾಡಲಿದೆ. ಹಾಗಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಗಳು ಭದ್ರತೆ ನೋಡೋದಕ್ಕೆ ಸಿಗ್ತಾ ಇದೆ ಅಯೋಧ್ಯೆಯಾದ್ಯಂತ. ಇವತ್ತು ಬೆಳಗ್ಗೆ 11:58 ಈ ಮುಹೂರ್ತದಲ್ಲೇ ಧ್ವಜಾರೋಹಣ ಆಗುತ್ತೆ. ಈ ಸಮಯವನ್ನ ನಿಗದಿ ಕೂಡ ಮಾಡಲಾಗಿದೆ. ಬೆಳಗ್ಗೆ 11:58 ಮಧ್ಯಾಹ್ನ 1 ಗಂಟೆ ಒಳಗಿನ ಶುಭ ಮುಹೂರ್ತದಲ್ಲಿ ಧ್ವಜಾರೋಹಣ ನೆರವೇರಿಸಲಾಗುತ್ತೆ. ಇಂದು ಮಾರ್ಗಶಿರ ಶುಕ್ಲ ಪಂಚಮಿ ತಿಥಿ. ಇದೇ ದಿನ ಶ್ರೀರಾಮ ಹಾಗೂ ಸೀತೆಯರ ವಿವಾಹ ಕೂಡ ಆಗುತ್ತೆ. ಇದೇ ದಿನ ಸಿಖ್ ಗುರು ತೇಗ್ ಬಹದ್ದೂರ್ ಬಲಿದಾನ ಕೂಡ ಆಗುತ್ತೆ. ಅಯೋಧ್ಯೆಯಲ್ಲಿ 48 ಗಂಟೆಗಳ ಕಾಲ ಅಖಂಡ ತಪಸ್ಸನ್ನ ಕೂಡ ತೇಗ್ ಬಹದ್ದೂರ್ ಮಾಡಿದ್ರು. ಇದರ ಪ್ರತೀಕವಾಗಿ ಇದೇ ದಿನ ಇದೇ ಮುಹೂರ್ತದಲ್ಲಿ ಅದೇ ರಾಮ ಮಂದಿರದ ಮೇಲೆ 10 ಅಡಿ ಎತ್ತರಕ್ಕೆ ನಮ್ಮ ಭಗವಾ ಧ್ವಜ ಕೂಡ ಹಾರಾಡುತ್ತೆ ಅನ್ನುವಂತಹ ಸಂಭ್ರಮ. ಅದೇ ಕಾರಣಕ್ಕೆ ಇದೇ ಮುಹೂರ್ತ ಇದೇ ದಿನವನ್ನ ನಿಗದಿ ಮಾಡಲಾಗಿದೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. 42 ಅಡಿ ಎತ್ತರದ ಧ್ವಜ ಸ್ತಂಭದ ಮೇಲೆ ಧರ್ಮ ಧ್ವಜದ ಹಾರಾಟ ಇವತ್ತು ನೋಡೋದಕ್ಕೆ ಸಿಗುತ್ತೆ. ಕೆಲ ಕ್ಷಣಗಳು ಮಾತ್ರ ಬಾಕಿ ಉಳ್ಕೊಂಡಿದೆ. 360 ಡಿಗ್ರಿ ತಿರುಗುವಂತೆ ಆ ಧ್ವಜದ ಸ್ತಂಭವನ್ನ ಕೂಡ ವಿನ್ಯಾಸಗೊಳಿಸಿದ್ದಾರಂತೆ. ಅದು ಗಮನಿಸಬೇಕಾಗಿರುವಂತಹ ವಿಚಾರ. ಕೇಸರಿ ಬಣ್ಣ ಹಾಗೂ ತ್ರಿಕೋನಾಕೃತಿಯಲ್ಲಿ ಭಗವಾ ಧ್ವಜ ಇರುತ್ತೆ. ಅದು 360 ಡಿಗ್ರಿ ಕೂಡ ತಿರುಗೋ ರೀತಿಯಲ್ಲಿ ವಿನ್ಯಾಸ ಮಾಡಿದ್ದಾರೆ ಅಂತ. 10 ಅಡಿ ಎತ್ತರ ಹಾಗೂ 20 ಅಡಿ ಉದ್ದ ಇರುವ ಭಗವಾ ಧ್ವಜ ಇವತ್ತು ಅನಾವರಣ ಆಗುತ್ತೆ. ಧ್ವಜದ ಮೇಲೆ ಸೂರ್ಯ, ಓಂ ಹಾಗೂ ಕೋವಿದಾರ ಮರದ ಚಿತ್ರಣ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೂರ್ಯನ ಚಿತ್ರವು ರಾಮನ ವಂಶವಾದ ಸೂರ್ಯ ವಂಶವನ್ನ ಕೂಡ ಅದರಲ್ಲಿ ಸೂಚಿಸಲಾಗುತ್ತೆ. ಓಂ ಶಬ್ದವು ಹಿಂದೂ ಧಾರ್ಮಿಕ ಪದ್ಧತಿಗಳ ಪ್ರಕಾರ
ಶುಭ ಸೂಚಕ. ಹಾಗಾಗಿ ಅದೇ ಭಗವಾ ಧ್ವಜ ಮೇಲೂ ಕೂಡ ಓಂ ಶಬ್ದ ನೋಡೋದಕ್ಕೆ ಸಿಗುತ್ತೆ. ಕೋವಿದಾರ ಮರವು ಅಯೋಧ್ಯೆಯ ಪ್ರಾಚೀನ ಸಂಪ್ರದಾಯದ ಪ್ರತೀಕ ಅನ್ನೋ ಕಾರಣಕ್ಕೆ ಅದನ್ನು ಕೂಡ ಇದೇ ಪ್ರಮುಖವಾಗಿ ಇದೇ ಧ್ವಜದಲ್ಲೂ ಕೂಡ ಅದನ್ನು ಕಂಪ್ಲೀಟ್ ಆಗಿ ಚಿತ್ರಣಗೊಳಿಸಿದ್ದಾರೆ ವಿನ್ಯಾಸಕಾರರು ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ. ಆಗಲೇ ಹೇಳಿದ್ನಲ್ಲ, ರಾಮ ಮಂದಿರ ನಿರ್ಮಾಣ ಕಾರ್ಯ ಆಗುವಾಗಲೂ ಕೂಡ ಎಷ್ಟು ಮಟ್ಟದಲ್ಲಿ ಸಂಭ್ರಮ ಇತ್ತು. ಯಾವಾಗ ರಾಮ ಜನ್ಮಭೂಮಿಯಲ್ಲೇ ರಾಮ ಮಂದಿರ ಕಟ್ಟೋದಕ್ಕೆ ಒಂದು ಅವಕಾಶ ಸಿಕ್ತೋ ಅದು ಮೋಸ್ಟ್ಲಿ ಅತಿ ದೊಡ್ಡ ಜಯ ಅಂತ ಭಾವಿಸಲಾಗಿತ್ತು. ಅಂಥದ್ದೊಂದು ಸಂಭ್ರಮ ರಾಮನೂರಿನಲ್ಲಿ ನೋಡೋದಕ್ಕೆ ಸಿಕ್ತು. ಅದಾದ ಬಳಿಕ ರಾಮ ಜನ್ಮಭೂಮಿಯಲ್ಲೇ ರಾಮ ಮಂದಿರ ನಿರ್ಮಾಣ ಆಗುತ್ತೆ. ರಾಮಲಲ್ಲ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಎಷ್ಟು ದೊಡ್ಡ ಮಟ್ಟದ ಸಂಭ್ರಮ ಇತ್ತು ಇಡೀ ನಮ್ಮ ಭಾರತದಾದ್ಯಂತ ಅನ್ನೋದನ್ನು ಕೂಡ ನಾವು ಗಮನಿಸಿದ್ವಿ. ಜಸ್ಟ್ ಅದು ಅಯೋಧ್ಯೆಗೆ ಮಾತ್ರ ಸೀಮಿತ ಅಲ್ಲ, ಉತ್ತರ ಪ್ರದೇಶಕ್ಕೆ ಮಾತ್ರ ಸೀಮಿತ ಅಲ್ಲ, ಇಡೀ ಭಾರತೀಯರು ಹೆಮ್ಮೆ ಪಟ್ಟಂತಹ ಕ್ಷಣ ಅದು. ಹಾಗಾಗಿ ಆ ದಿನ ಯಾವ ರೀತಿ ಸಂಭ್ರಮ ಮನೆ ಮಾಡಿತೋ ಇವತ್ತು ಕೂಡ ಅದೇ ರೀತಿಯ ಸಂಭ್ರಮ ರಾಮನೂರಿನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಕಾರಣ ನಮ್ಮೆಲ್ಲರ ಪ್ರತೀಕ ಅಂತ ನಾಸ್ತಿಕರು ಏನು ಹೇಳ್ತಿದ್ದಾರೆ, ಭಗವಾ ಧ್ವಜ ಅದರ ಅನಾವರಣ ಆಗುತ್ತೆ ಅನ್ನೋದು ಬಹಳ ಹೆಮ್ಮೆಯ ವಿಚಾರ ಅಂತ ನಾಸ್ತಿಕರು ಈ ವಿಚಾರಗಳನ್ನು ಉಲ್ಲೇಖ ಮಾಡ್ತಿದ್ದಾರೆ.